ಒಂದು ಚಿಕ್ಕ ಟ್ರಯಲ್ ರೂಮಲ್ಲಿ ಶುರುವಾದ ಆ ಭಯ ನನ್ನ ಜೀವನದ ಹಲವಾರು ಆಪರ್ಚುನಿಟೀಸ್ಗಳನ್ನು ನನ್ನಿಂದ ಕಿತ್ಕೊಂಡಿದೆ. ಅವತ್ತು ದೀಪಾವಳಿಯ ಸಂಭ್ರಮ, ಸುಮಾರು 8 ವರ್ಷದ ಹಿಂದಿನ ಮಾತಿರ್ಬೋದು. ನಾನು ನನ್ನ ಫ್ರೆಂಡ್ ಜಯನಗರಕ್ಕೆ ಶಾಪಿಂಗ್ ಅಂತ ಹೋಗಿದ್ವಿ. ಜಯನಗರ ಮದುಮಗಳಂತೆ ಫುಲ್ ಅಲಂಕೃತಗೊಂಡಿತ್ತು. ಜನ ಅಂದರೆ ಜನ, ಎಲ್ಲ ಅಂಗಡಿಯಲ್ಲೂ ರಶ್ಶು. ನಾವು ಒಂದು ಅಂಡರ್ಗ್ರೌಂಡಲ್ಲಿರೋ ಅಂಥ ಒಂದು ಸುಮಾರು ಪಾಪ್ಯುಲರ್ ಆಗಿರುವಂಥ ಬಟ್ಟೆ ಅಂಗಡಿಗೆ ಡ್ರೆಸ್ ತಗೊಳ್ಳೋಣ ಅಂತ ಹೋದ್ವಿ. ನಾನು ಹರಿಣಿ ಅಲ್ಲಿ ಹೋಗಿದ ತಕ್ಷಣ ಏನು ಆ ಡ್ರೆಸ್ಸು ಈ ಡ್ರೆಸ್ಸು ಅಂತ ಸುಮಾರು ಒಂದು 15ರಿಂದ 20 ನಿಮಿಷ ಅಲ್ಲಿ ಸ್ಪೆಂಡ್ ಮಾಡಿ ಎಲ್ಲ ಹುಡುಕಾಡಿ ಕೊನೆಗೆ ಬೇಡ ಬಿಡೆ ಹಸ್ವಾಗ್ತಾ ಇದೆ, ನಡಿ ನಾಳೆ ಬರೋಣ ಅಂತ ಡಿಸೈಡ್ ಮಾಡ್ಕೊಂಡು ಇನ್ನೇನು ಹೊರಡ್ತಾ ಇದ್ವಿ. ಅಷ್ಟರಲ್ಲಿ ನಮ್ಮ ಕಣ್ಣಿಗೆ ಒಂದು ಲೆಮನ್ ಯೆಲ್ಲೋ ಕಲರ್ದು ಒಂದು ಅನಾರ್ಕಲಿ ಡ್ರೆಸ್ ಕಾಣಿಸ್ತು. ವಾವ್, ಎಷ್ಟು ಚೆನ್ನಾಗಿದೆ ಅಲ್ವಾ ಅಂತ ಅಂದ್ಕೊಂಡು ಡಿಸೈಡ್ ಮಾಡಿದೆ, ಓಕೆ ಈ ಡ್ರೆಸ್ಸೇ ತೊಗೊಂಬಿಡೋಣ, ಇದೇ ಫಿಕ್ಸ್ ಅಂತ. ಬಟ್ ಹರಿಣಿ ಅಲ್ಲೇ ಟ್ರಯಲ್ ನೋಡ್ಬಿಡು ಒಂದ್ಸಲ ಅಂತ. ಓಕೆ ದಟ್ಸ್ ಬೆಟರ್ ಐಡಿಯಾ ಅಂತ ಟ್ರಯಲ್ ರೂಮ್ ಹತ್ರ ಹೋದೆ ಡ್ರೆಸ್ ಎತ್ಕೊಂಡು. ಆ ಟ್ರಯಲ್ ರೂಮ್ ಎಷ್ಟು ಪುಟ್ಟದಾಗಿತ್ತು ಅಂತಂದರೆ ಒಬ್ಬರು ಕೂಡ ಒಂಥರ ಅಡ್ಜಸ್ಟ್ ಮಾಡ್ಕೊಂಡು ನಿಂತ್ಕೋಬೇಕು ಆ ಥರ ಇತ್ತದು. ಒಂಥರ ಒಳಗಡೆ ಒಂದು ಸಣ್ಣ ಪ್ಯಾಸೇಜು, ಆ ಪ್ಯಾಸೇಜಲ್ಲಿ ಒಂದು ಪುಟಾಣಿ ರೂಮು. ಸರಿ ಏನಾಗಲ್ಲ ಬಿಡು ಟ್ರಯಲ್ ನೋಡೋಕ್ಕೆ ತಾನೆ ಅಂತ ಹೋದೆ ಡ್ರೆಸ್ ಒಳಗಡೆ. ಹೋದವಳೆ ಡ್ರೆಸ್ನ ಟ್ರೈ ಮಾಡೋಕ್ಕೆ ಅಂತ ಆ ಡ್ರೆಸ್ನ ಹಿಂಗೆ ಹಾಕ್ಕೊಳ್ಳೋವಾಗಲೇ ಸ್ವಲ್ಪ ಟೈಟ್ ಅನ್ನಿಸ್ತು. ಕತ್ತಿಂದ ಕೆಳಗೆ ಇಳಿಸ್ಕೊಳ್ಳೋವಾಗ ಒಂಚೂರು ಹಿಂಗೆ ಶಕ್ತಿ ಹಾಕ್ಬಿಟ್ಟು ಹಿಂಗೆ ಒಳಗೆ ಹಾಕ್ಕೊಂಡೆ. ನಾನಾಗ ಏನಿಲ್ಲ ಅಂದರೂ ಸುಮಾರು ಒಂದು 90 kg ಇರ್ತೀನಿ. ಸೊ ಆ ಡ್ರೆಸ್ನ ಹಿಂಗೆ ಎಳೆದು ಒಳಗಡೆ ಇಳಿಸ್ಕೊಂಡಾಗಲೇ ಫುಲ್ ಅಷ್ಟು ಶಕ್ತಿ ಹಾಕಿ ಹಿಂಗೆ ಅಂದೆ. ಸೊ ಡ್ರೆಸ್ ನೀಟಾಗಿ ಹೋಯ್ತು ಒಳಗಡೆ, ಆದರೆ ಫುಲ್ ಟೈಟ್ ಆಗೋಯ್ತು. ಇದೇನು ಇಷ್ಟೊಂದು ಟೈಟ್ ಇದೆ, ಬೇಡಪ್ಪ ತೆಗೆದುಬಿಡೋಣ ಅಂತ ಅಂದ್ಬಿಟ್ಟು ಹಿಂಗೆ ಎತ್ತಕ್ಕೆ ಹೋದೆ. ಅದು ಗೊತ್ತಲ್ಲ, ಅನಾರ್ಕಲಿ ಡ್ರೆಸ್ ಅಂದರೆ ಸುಮಾರು ಜನ ಗೊತ್ತಿದೆಯೋ ಅಲ್ವೋ ಗೊತ್ತಿಲ್ಲ, ಅದು ಒಂಥರ ಚೂಡಿದಾರ್. ಅದು ಹೇಗಿರುತ್ತೆ ಅಂತಂದರೆ ಈ ಮೊಘಲರು ಹಾಕೋತಿದ್ರಲ್ಲ ಹಿಂಗೆ ಆ ಅಗ್ಲ ಒಂದು ಪ್ಯಾರಾಶೂಟ್ ಥರ ಇರುತ್ತೆ ಇಷ್ಟು ಅಗ್ಲಕ್ಕೆ. ಆ್ಯಂಡ್ ಸುಮಾರು ಒಂದು 3 to 4 ಲೇಯರ್ಸ್ ಇರುತ್ತೆ ಅದರಲ್ಲಿ. ಅದು ಒಂದು ನೆಟ್ ಕೊಟ್ಟಿರ್ತಾರೆ, ಅದ್ರ ಮೇಲೆ ಒಂದು ಡ್ರೆಸ್, ಅದ್ರ ಮೇಲೆ ಒಂದು ಡ್ರೆಸ್, ಅದ್ರ 3 to 4 ಲೇಯರ್ಸ್ ಇರುತ್ತೆ. ಆ್ಯಂಡ್ ಎಷ್ಟೋ 18ರಿಂದ 20 ಪ್ಯಾನೆಲ್ಸ್ ಕೊಟ್ಟು ಒಂದು ಫ್ಲೇರ್ ಕೊಟ್ಟಿರ್ತಾರೆ. ಸೊ ಡ್ರೆಸ್ ಇಟ್ ಸೆಲ್ಫ್ ಇಸ್ ವೆರಿ ವೆರಿ ಹೆವಿ. ಹೇಗೋ ಕಷ್ಟಪಟ್ಟು ಹಾಗೆ ಹಿಂಗೆ ಅದನ್ನು ಆ ಸೈಡಿಂದ ಈ ಸೈಡಿಂದ ಎಲ್ಲ ಎತ್ಬಿಟ್ಟು ತೋಳಂತೂ ಹೊರಗಡೆ ತೆಕ್ಕೊಂಡೆ. ಬಟ್ ಆ ಕತ್ತೆ ಎಷ್ಟು ಚಿಕ್ಕದಾಗಿತ್ತು ಅಂದರೆ ಇಟ್ ಸ್ಟಾರ್ಟೆಡ್ ಲುಕಿಂಗ್ ಲೈಕ್ ಒಂದು ಊದಿರೋ ಬಲೂನ್ ಥರ. ಹಾಗೆ ಇಲ್ಲಿ ಪ್ಯಾರಾಶೂಟಿನ ಹಿಂಗೆ ಕೆಳಗೆ ಬಿಟ್ಟರೆ ಹೆಂಗಿರುತ್ತೋ ಹಾಗೆ ಫುಲ್ ಉದ್ದ ಡ್ರೆಸ್ಸು ನಿಂತ್ಬಿಟ್ಟಿದೆ, ಕತ್ತಿಂದ ಆಚೆ ಬರ್ತಾನೆ ಇಲ್ಲ. ಏನಿಲ್ಲಾದರೂ ಒಂದು 5 ನಿಮಿಷ ಟ್ರೈ ಮಾಡಿರ್ತೀನಿ, ಆಗಲಿಲ್ಲ ನನ್ನ ಕೈಯಲ್ಲಿ. ಸಡನ್ನಾಗಿ ಒಂಥರ ಉಸಿರು ಕಟ್ಟಕ್ಕೆ ಶುರುವಾಗೋಯ್ತು. ಫುಲ್ ಬೆವರ್ತಾ ಇದ್ದೀನಿ, ಫ್ಯಾನ್ ಬೇರೆ ಇರಲಿಲ್ಲ. ಬಂದಾಗ ಗೊತ್ತಾಗಲಿಲ್ಲ, ಬಟ್ ಫುಲ್ ಸೆಕೆ ಆಗ್ತಾ ಇದೆ, ಏನೋ ಒಂಥರ ಉಸಿರಾಟದ ತೊಂದರೆ ಆದಂಗೆ ಅನಿಸ್ತಾ ಇದೆ. ನನ್ನ ಕೈಲಿ 1 ನಿಮಿಷನೂ ಅಲ್ಲಿ ಇರೋಕ್ಕಾಗ್ತಾ ಇರಲಿಲ್ಲ, ಆಚೆ ಬಂದುಬಿಡಬೇಕು ಅಂತ. ಪಕ್ಕದಲ್ಲೇ ಡೋರ್ ಹತ್ರ ಹರಿಣಿ ನಿಂತಿದ್ಲು. ಹರಿಣಿ ಪ್ಲೀಸ್ ಬಾ, ಹೆಲ್ಪ್ ಮಾಡು ಇದನ್ನು ತೆಗಿಯೋಕ್ಕೆ ಅಂದರೆ ಪುಣ್ಯಕ್ಕೆ ಬೇರೆ ಯಾರೂ ಇರಲಿಲ್ಲ. ಹೇಗೋ ಹರಸಾಹಸ ಮಾಡಿ ಸುಮಾರು ಒಂದು 8ರಿಂದ 10 ನಿಮಿಷ ಒದ್ದಾಡಿದ್ದೀವಿ. 10 ನಿಮಿಷ ಆದಮೇಲೆ ಅಪ್ಪ ಬದುಕೊಂಡೆ ಅಂತ ಆ ಡ್ರೆಸ್ ತೆಗೆದು ಹೊರಗಡೆ ಬಂದೆ. ಆದರೆ ಆ ಒಂದು ಇನ್ಸಿಡೆಂಟ್ ನನ್ನ ಜೀವನದ ಸುಮಾರು ಆಪರ್ಚುನಿಟೀಸ್ನ ಕಿತ್ಕೊಂಡಿದೆ ಅಂತ ನಾನು ಆಗಲೇ ಹೇಳಿದ್ನಲ್ಲ. ನನ್ನ ಕಾನ್ಫಿಡೆನ್ಸ್ನ ಕಿತ್ಕೊಂಡಿದೆ, ನನ್ನ ಹಲವಾರು ರಿಪೋರ್ಟಿಂಗ್ ಅಸೈನ್ಮೆಂಟ್ಸ್ನ ಕಿತ್ಕೊಂಡಿದೆ. ಇಷ್ಟೇ ಅಲ್ವಾ, ಇದಕ್ಕೇನು ಬಿಡು, ಇದಕ್ಕೆ ಯಾಕೆ ಭಯ ಪಟ್ಕೋಬೇಕು ಅನ್ನೋ ಆ್ಯಟಿಟ್ಯೂಡ್ ಕಿತ್ಕೊಂಡಿದೆ. ಹೇಗೆ ಅಂತೀರಾ? ಕಥೆ ಇನ್ನೂ ಮುಗ್ದಿಲ್ಲ, ಮುಂದೆ ಕೇಳಿ. ಇದಾಗಿ ಒಂದು 6 ತಿಂಗಳಿಗೆ ನಾನು, ನಮ್ಮ ಅತ್ತೆ ಮಾವ ರಂಜಿತ್ ನಮ್ಮ ಹಳ್ಳಿಗೆ ಹೋಗ್ತಾ ಇದ್ವಿ. ಯಾವಾಗಲೂ ಹೋಗೋ ಹಾಗೇ ಯೂಶ್ವಲಿ ಏನಂದರೆ ನಮ್ಮ ಮಾವ ಮುಂದೆ ಕೂತ್ಕೋತಾರೆ, ನಾನು ಅತ್ತೆ ಹಿಂದೆ ಕೂತ್ಕೊಂಡಿರ್ತೀವಿ ಕಾರಲ್ಲಿ. ಅವತ್ತು ಹಾಗೆ ಆಯಿತು. MG ರೋಡ್ ಹತ್ರ ಬರ್ತಾ ಏನಾಯಿತು, ಫುಲ್ ಟ್ರಾಫಿಕ್ಕು. ರಂಜಿತ್ಗೆ ಕಾರ್ ಓಡಿಸೋವಾಗ ವಿಂಡೋ ಪೇನ್ಸ್ನ ಮೇಲ್ ಮಾಡ್ಕೊಂಡಿರ್ತಾನೆ. ಸೊ ಅವತ್ತು ಹಾಗೆ ಪೇನ್ಸ್ ಮೇಲಿತ್ತು. ಆ್ಯಂಡ್ ವಿ ವರ್ ಎಂಟ್ರಿಂಗ್ ಇನ್ ಟು ದ ಹೈವೇ. ಆ್ಯಂಡ್ ಅಷ್ಟರಲ್ಲಿ ನಂಗೆ ಒಂಥರ ಮತ್ತೆ ಏನೋ ಒಂಥರ ಕಸಿ ಆಗೋಕ್ಕೆ ಶುರುವಾಯಿತು. ಫುಲ್ ಬೆವರ್ತಾ ಇದ್ದೀನಿ, ಹಾರ್ಟ್ ಬೀಟ್ ಫುಲ್ ಫಾಸ್ಟಾಗಿ ಹೋಗ್ತಾ ಇದೆ. ನಂಗೆ ಆಗ್ತಾಯಿಲ್ಲ, ಏನೋ ಉಸಿರಾಡೋಕ್ಕಾಗ್ತಾ ಇಲ್ಲ. 2-3 ನಿಮಿಷ ಹಾಗೂ ಅಡ್ಜಸ್ಟ್ ಮಾಡಿಕೊಂಡು ಏನಾಗಲ್ಲ ಬಿಡು, ಯಾಕೋ ಏನೋ ತಿಂದಿದ್ದು ಸರಿ ಹೋಗಿಲ್ವೇನೋ ಏನೋ ಅಂತ ಅಂದ್ಕೊಂಡು ವೆಯ್ಟ್ ಮಾಡ್ತಾಯಿದ್ದೆ. ರಂಜಿತ್ಗೆ ಹೇಳಿದೆ, ಒಂದು 2 ನಿಮಿಷ ವಿಂಡೋಸ್ ಲೋವರ್ ಮಾಡಲಾ, AC ಆಫ್ ಮಾಡ್ತೀಯಾ ಅಂತ. ಯಾಕೆ ಹಿಂಗೆ ಓವರಾಗಿ ಆಡ್ತಿದ್ಯಾ, ಏನಾಯ್ತು ಕೂತ್ಕೋ, ಸುಮ್ಮನೆ ಬಿಯರ್ಡಾಗಿ ಆಡಬೇಡ ಅಂದ. ಸರಿ ಟ್ರೈ ಮಾಡೋಣ ಅಂತ ಹಾಗೆ ಕೂತ್ಕೊಂಡೆ. ಆಗಲೇ ಇಲ್ಲ. ನಮ್ಮ ಮಾವನೇ ಪಾಪ ಅವ್ರಿಗೆ ನೋಡೋಕ್ಕಾಗ್ದಿರ, ಬಾಮ್ಮ ಮುಂದೆ ಕೂತ್ಕೋ, ಮೋಷನ್ ಸಿಕ್ನೆಸ್ ಏನಾದರೂ ಅನಿಸ್ತಿರ್ಬೇಕು, ಅದಕ್ಕೆ ನಿಂಗೆ ಹಂಗೆ ಆಗ್ತಿದೆ, ನಾನು ಹಿಂದೆ ಹೋಗ್ತೀನಿ ಅಂತ ಹೇಳಿ ಎಲ್ಲೋ ಒಂದು ಕಡೆ ಕಾರ್ ನಿಲ್ಲಿಸಿ ಶಿಫ್ಟ್ ಆದ್ವಿ. ಬಟ್ ಆ ಫೀಲಿಂಗ್ ನಿಲ್ಲೇ ಇಲ್ಲ. ಕಂಟಿನ್ಯೂಸ್ ಪ್ಯಾಲ್ಪಿಟೇಷನ್, ಎದೆ ಬಡ್ತಾ ಎಷ್ಟು ಜೋರಾಗಿದೆ ಅಂದರೆ ನನ್ನ ಕಿವಿ ಕೇಳಿಸ್ತಾ ಇದೆ, ಅಷ್ಟು ಫಾಸ್ಟಾಗಿ. ಕೊನೆಗೆ ನನಗೆ ಆಗಲೇ ಇಲ್ಲ, ಕಣ್ಣು ಮುಚ್ಕೊಂಡು ಕೂತವಳು ಯಾವಾಗ ಊರು ಸೇರ್ತೀನೋ ಅನಿಸ್ಬಿಡ್ತು. ಹೇಗೋ ಮಾಡಿ ಊರು ಸೇರಿಕೊಂಡೆ. ಇದಕ್ಕೂ ನನ್ನ ಮೊದಲು ಆಗಿದ್ದ ಇನ್ಸಿಡೆಂಟ್ಗೂ ಏನು ಸಂಬಂಧ ಅಂತ ಕೇಳ್ತೀರಾ? ಕೇಳಿ ಮುಂದೆ. ಇದಾಗಿ ಸುಮಾರು ಒಂದು ಸ್ವಲ್ಪ ದಿನ ಆದಮೇಲೆ JC ರೋಡಲ್ಲಿ ನಾನು ಯೂಶ್ವಲಿ ಓಡಾಡ್ತೀನಿ. ಆ JC ರೋಡಲ್ಲಿ
ಎವ್ರಿ ಡೇ ನಾನು ಆಫೀಸ್ಗೆ ಅದೇ ರೋಡಲ್ಲಿ ಹೋಗೋದು. ಸೊ ಜೆ ಸಿ ರೋಡಲ್ಲಿ ಹೋಗ್ತಾ ಇದ್ದೆ, ಮಳೆ ಹನಿಯೋಕ್ಕೆ ಶುರುವಾಯಿತು. ಮಳೆ ಬರ್ತಿದೆಯಲ್ಲ ಅಂತ ಪಾಪ ಕ್ಯಾಬ್ ಡ್ರೈವರ್ ಏನು ಮಾಡ್ದ, ವಿಂಡೋ ಪೇನ್ಸ್ನ ಮೇಲ್ ಮಾಡ್ದ. ಆ ವಿಂಡೋ ಪೇನ್ಸ್ ಮೇಲ್ ಹೋಗೋಕ್ಕೂ ರೆಡ್ ಸಿಗ್ನಲ್ ಬಂತು. ಸೊ ಕಾರ್ ನಿಲ್ಲಕ್ಕೂ ಆ ಕಡೆ ಈ ಕಡೆ ಎರಡೂ ಕಡೆ BMTC ಬಸ್ ನಿಂತ್ಕೊಳ್ಳೋಕ್ಕೂ ನನಗೆ ಮತ್ತೆ ಸ್ಟಾರ್ಟ್ ಆಯ್ತು ಅದೇ ಫೀಲಿಂಗ್. ನಾನು ಡ್ರೈವರ್ಗೆ ವಿಂಡೋ ಇಳಿಸ್ತೀನರಪ್ಪ ಅಂತ ವಿಂಡೋ ಇಳಿಸ್ದೆ, ಆಗಲಿಲ್ಲ. ಅಲ್ಲಿಂದ ಇಳಿದು ಬಿಡ್ಬೇಕು, ನಾನು ತಕ್ಷಣ ಅಲ್ಲಿಂದ ಹೋಗ್ಬಿಡ್ಬೇಕು ಅನ್ನೋ ಥರ ಫೀಲಿಂಗ್ ಬಂದು ನಾನು ಅವ್ನಿಗೆ ಹೇಳೇ, ನೋಡಪ್ಪ ನನ್ನ ಕೈಲಿ ಆಗ್ತಾಯಿಲ್ಲ, ನನ್ನ ಬ್ಯಾಗ್ ಇಲ್ಲೇ ಇಟ್ಟಿರ್ತೀನಿ, ನಾನು ಒಂದು ಸ್ವಲ್ಪ ದೂರ ನಡ್ಕೊಂಡು ಹೋಗ್ತೀನಿ, ಆಮೇಲೆ ಕಾರ್ ಹತ್ಕೋತೀನಿ, ಏನು ಯೋಚನೆ ಮಾಡಬೇಡ, ನೀನು ದುಡ್ಡು ನಾನು ಕೊಡ್ತೀನಿ ಅಂತ ಹೇಳಿಬಿಟ್ಟು ಕಾರ್ ತಕ್ಷಣ ಇಳಿದವಳು ಆ BMTC ಬಸ್ನ ಹಾಗೆ. ಇಟ್ ವಾಸ್ ರಿಯಲಿ ಸ್ಕೇರಿ ಇನ್ಸಿಡೆಂಟ್, ಬಟ್ ಐ ಜಸ್ಟ್ ಮ್ಯಾನೇಜ್ಡ್. ಆಚೆ ಬಂದು ಮುಂದೆ ನಡ್ಕೊಂಡು ಹೋಗೋಕ್ಕೆ ಶುರು ಮಾಡಿದೆ ನಾನು. ಅವತ್ತಿಂದ ಯಾವುದೇ ಕ್ಲೋಸ್ ಸ್ಪೇಸಸ್, ಲಿಫ್ಟ್ ಆಗಿರ್ಬೋದು, ಮಾಲ್ಗಳಲ್ಲಾಗಿರ್ಬೋದು, ಅಥವಾ ಕಾರಲ್ಲಾಗಿರ್ಬೋದು, AC ಬಸ್, AC ಟ್ರೈನ್, ಸಮ್ಟೈಮ್ಸ್ ಈವನ್ ಫ್ಲೈಟ್, ಇದು ಯಾವುದ್ರಲ್ಲೂ ನನ್ನ ಕೈಲಿ ಹೋಗೋಕ್ಕೆ ಆಗಲ್ಲ. ಎಷ್ಟೇ ಪ್ರಯತ್ನ ಪಟ್ಟರೂ ಒಂದು 2 ನಿಮಿಷಕ್ಕಿಂತ ಜಾಸ್ತಿ ನಾನು ಅಲ್ಲಿದ್ದರೆ ಆ ಫೀಲಿಂಗ್ ಯಾವಾಗ ಬರುತ್ತೆ ಅಂತಲೂ ಹೇಳೋಕ್ಕಾಗಲ್ಲ. ಅದು ಬಂದಿದ ತಕ್ಷಣ ಐ ಹ್ಯಾವ್ ಟು ಗೆಟ್ ಔಟ್ ಆಫ್ ದ್ಯಾಟ್ ಪ್ಲೇಸ್, ಇಲ್ಲ ಅಂದರೆ ನನ್ನ ಕೈಲಿ ಆಗಲ್ಲ. ಇದನ್ನು ಒಂದು ಸಲ ಡಾಕ್ಟರ್ ಮುಂದೆ ಪ್ರಸ್ತಾಪ ಮಾಡಿದಾಗ ಗೊತ್ತಾಯಿತು, ಇದ್ರ ಹೆಸರು ಕ್ಲಾಸ್ಟ್ರೋಫೋಬಿಯಾ ಅಂತ. ಫೋಬಿಯಾಗಳ ಬಗ್ಗೆ ತಿಳ್ಕೊಂಡಿದ್ದೆ, ಆದರೆ ನಾನು ಯಾವತ್ತೂ ಎಕ್ಸ್ಪೀರಿಯೆನ್ಸ್ ಮಾಡಿರಲಿಲ್ಲ. ಆ್ಯಂಡ್ ನನಗಾಗ್ತಾ ಇದ್ದಿದ್ದು ಆ ಭಯದ ಹೆಸರು ಕ್ಲಾಸ್ಟ್ರೋಫೋಬಿಯಾ ಅಂತಲೂ ನನಗೆ ಗೊತ್ತಿರಲಿಲ್ಲ. ಈ ಥರ ಸುಮಾರು ಇನ್ಸಿಡೆಂಟ್ಸ್ ಆಗಿದೆ. ನಮ್ಮ ಮನೆ ಲಿಫ್ಟಲ್ಲಿ, ನನ್ನ ಫ್ರೆಂಡ್ಸ್ ಮನೆ ಲಿಫ್ಟಲ್ಲಿ ಯಾವಾಗೋ ಒಂದು 2 ನಿಮಿಷ ಸಿಕ್ಕಾಕೊಂಡ್ರು ನಾನು ಇನ್ನೇನು ಸತ್ತೋಗ್ಬಿಡ್ತೀನೇನೋ ಅನ್ನೋಷ್ಟು ಭಯ ಆಗಿ ಅಳಕ್ಕೆ ಶುರು ಮಾಡಿಬಿಟ್ಟಿದ್ದೀನಿ ಎಷ್ಟೋ ಸಲ. ನನ್ನ ಫ್ರೆಂಡ್ಸ್ ಎಲ್ಲ ಒಂದೊಂದ್ಸರಿ ನಕ್ಬಿಟ್ಟೆ, ಏನು ಹಿಂಗೆ ಓವರ್ ರಿಯಾಕ್ಟಿಂಗ್ ಮಾಡ್ತಿದ್ಯಾ, ಯಾಕೆ ಹಿಂಗೆ ಆಡ್ತಿದ್ಯಾ ಅಂತ ಕೇಳಿದ್ದಾರೆ. ಆ್ಯಂಡ್ ಎಲ್ಲಿ ರಂಜಿತ್ಗೆ ಇರಿಟೇಟ್ ಆಗೋಗುತ್ತೋ ಅಂತ ಭಯ ಪಡ್ಕೊಂಡು, ಅಥವಾ ಬೈದ್ಬಿಡ್ತಾನೇನೋ ಅಂತ ಭಯ ಪಡ್ಕೊಂಡು, ನನ್ನ ಕಾರ್ಗಳಲ್ಲಿ ಟ್ರಾವೆಲ್ ಮಾಡುವಾಗ ಈ ಥರ ಎಲ್ಲ ಆದಾಗ ನಾನು ಎಷ್ಟೋ ಸಲ ಹೇಳ್ಕೊಂಡೇ ಇಲ್ಲ. ಆ್ಯಂಡ್ ಬಸ್ಸಲ್ಲಿ ಎಲ್ಲ ಫ್ರೆಂಡ್ಸ್ ಕರೀತಾರೆ, ಟ್ರಿಪ್ ಹೋಗೋಣ ಬಾ ಅಂತ, AC ಬಸ್ ಅಮ್ಮ ಅಂತಾರೆ, ಬಟ್ ನನ್ನ ಕೈಲಿ ಆಗಲ್ಲ. ದಿಸ್ ಇಸ್ ಕ್ಲಾಸ್ಟ್ರೋಫೋಬಿಯಾ. ಈ ಭಯ ಎಂಥದ್ದು ಅಂತ ಈ ಫೋಬಿಯಾಸ್ ಇರೋರಿಗೆ ಮಾತ್ರನೇ ಅರ್ಥ ಆಗುತ್ತೆ. ನನ್ನ ಇವತ್ತಿನ ಖಾಸ್ ಬಾತ್, ನನ್ನ ಥರ ಫೋಬಿಯಾಗಳನ್ನ ಅನುಭವಿಸಿ ಯಾರಿಗೂ ಹೇಳೋಕ್ಕಾಗ್ದಿರ, ಹೇಳಿಬಿಟ್ರೆ ಎಲ್ಲಿ ಜಡ್ಜ್ ಮಾಡಿಬಿಡ್ತಾರೋ, ಹೀಯಾಳಿಸ್ಬಿಡ್ತಾರೋ, ಅಥವಾ ಕಮಾನ್ ಓವರ್ ಆ್ಯಕ್ಟಿಂಗ್ ಮಾಡಬೇಡ, ನೀನೇನು ಸತ್ತೋಗ್ಬಿಡಲ್ಲ ಅನ್ನೋ ರಿಯಾಕ್ಷನ್ಸ್ ಬಂದ್ಬಿಡತ್ತೇನೋ ಅಂತ ಹೆದರಿ ತಮ್ಮಲ್ಲೇ ಇಟ್ಕೊಂಡು ಎಷ್ಟೋ ಜನ ದಿನನಿತ್ಯದಲ್ಲಿ ಬರುವಂಥ ಎಲ್ಲ ಎಕ್ಸ್ಪೀರಿಯನ್ಸ್ನೂ ಹೇಳ್ಕೊಳ್ದೆ ಒದ್ದಾಡ್ತಾ ಅನುಭವಿಸ್ತಾ ಇರೋರಿಗೆ ಇವತ್ತಿನ ಖಾಸ್ ಬಾತ್. ಅಷ್ಟಕ್ಕೂ ಈ ಫೋಬಿಯಾ ಅಂದರೆ ಏನು ಅಂತ ನಮ್ಮ ಇವತ್ತಿನ ಖಾಸ್ ಗೆಸ್ಟ್ ಕ್ಲಿನಿಕಲ್ ಸೈಕಾಲಜಿಸ್ಟ್ ಸಂಗೀತಾ ವಿ ಅವರು ಏನು ಹೇಳ್ತಾರೆ ಅಂತ ಕೇಳೋಣ. ಒಂದು ಸಣ್ಣ ಭಯದಿಂದ ತುಂಬ ಭಯ, ಎಷ್ಟರ ಮಟ್ಟಿಗೆ ಭಯ ಅಂದರೆ ಆ ಜಾಗದಿಂದ ಕದಲದೇ ಇರೋದು, ಯಾವ ಜಾಗ ಅಥವಾ ಪ್ರಾಣಿ ಅಥವಾ ವಿಷಯದ ಬಗ್ಗೆ ಭಯನೋ ಅದನ್ನು ಫೇಸ್ ಮಾಡೋಕ್ಕಾಗದೇ ಇರೋದು, ಆ ಎಕ್ಸ್ಟೆಂಟ್ವರೆಗೂ ಕೂಡ ಹೋಗಬಹುದು ಫೋಬಿಯಾ ಅಂದರೆ. ಬಟ್ ಫೋಬಿಯಾ ಅನ್ನೋದು ಒಂದು ಕ್ಲಿನಿಕಲಿ ಅಂದರೆ ಅದು ಈಗ ತೀರಾ ಪ್ರಾಬ್ಲಮ್, ಅದು ಇವಾಗ ಇದಕ್ಕೆ ಹೆಲ್ಪ್ ಬೇಕು ಅಂತ ಯಾವಾಗ ಆಗತ್ತೆ ಅಂದರೆ ಈ ಥರ ಭಯ ಒಂದು ಮನುಷ್ಯನ ಡೈಲಿ ಫಂಕ್ಷನಿಂಗ್ನ ಅಫೆಕ್ಟ್ ಮಾಡಿದಾಗ. ಫೋಬಿಯಾ ಅಂದರೆ ಸಾಮಾನ್ಯ ಭಯ ಅಲ್ಲ, ಅದು ನಮ್ಮ ದೇಹ ಮತ್ತು ಮನಸ್ಸಿನ ಗುದ್ದಾಟದಲ್ಲಿ ಶುರುವಾಗೋವಂಥ ಒಂಥರದ ಆ್ಯಂಗ್ಸೈಟಿ. ಆ ಆ್ಯಂಗ್ಸೈಟಿ ಎಷ್ಟು ತೀವ್ರವಾಗಿರುತ್ತೆ ಅಂತಂದರೆ, ಅದು ನಾರ್ಮಲ್ ಆಗಿ ನಮಗೆ ನನಗೂ ಕತ್ಲಂದರೆ ಭಯ, ನನಗೂ ಹಾರರ್ ಮೂವಿ ಅಂದರೆ ಭಯ, ಆ ಥರ ಭಯ ಇರಲ್ಲ. ಅದು ನಮ್ಮ ದೇಹದಲ್ಲಿ ಆ್ಯಕ್ಚುಲಿ ಫಿಸಿಕಲ್ ರಿಯಾಕ್ಷನ್ಸ್ನ ಕ್ರಿಯೇಟ್ ಮಾಡುತ್ತೆ. ನಾನು ರಿಸರ್ಚ್ ಮಾಡುವಾಗ ಗೊತ್ತಾಯಿತು, ಕೆಲವ್ರಿಗೆ ಹೈಟ್ಸ್ ಅಂದರೆ ಭಯ ಇರುತ್ತೆ. ಹೈಟ್ಸ್ ಅಂದರೆ ಯಾವ ಥರ ಭಯ ಅಂದರೆ, ಈವನ್ ಚೇರ್ ಮೇಲೆ ಕೂಡ ನಿಂತ್ಕೊಳ್ಳೋಕ್ಕಾಗಲ್ಲ ಅವ್ರಿಗೆ, ಟೆರೆಸ್ ಮೇಲೆ ಬಿಟ್ಟಾಕಿ ಚೇರ್ ಮೇಲೂ ನಿಲ್ಲಕ್ಕಾಗಲ್ಲ, ಅಷ್ಟು ಭಯ. ಕೆಲವ್ರಿಗೆ ನೀರಂದರೆ ಭಯ, ಹೈಡ್ರೋಫೋಬಿಯಾ ಅಂತ. ಸೊ ಇನ್ನು ಕೆಲವ್ರಿಗೆ ಓಪನ್ ಸ್ಪೇಸಸ್ ಅಂದರೆ ಇವಾಗ ತುಂಬ ಜನ ಇರೋವಂಥ ಜಾಗ ಇರ್ಬೋದು, ರೈಲ್ವೆ ಸ್ಟೇಷನ್ ಇರ್ಬೋದು, ಅಥವಾ ಮಾಲ್ ಇರ್ಬೋದು, ಅಥವಾ ಸಿನಿಮಾ ಥಿಯೇಟರ್ ಇರ್ಬೋದು, ಆ ಥರ ತುಂಬ ಜನ ಇರೋ ದೇವಸ್ಥಾನಗಳು, ಈ ಥರ ಜನ ಇರೋವಂಥ ಜಾಗಗಳಂದ್ರೇ ಭಯ. ಕೆಲವ್ರಿಗೆ ಸೋಷಲ್ ಆ್ಯಂಗ್ಸೈಟಿ ಅಂದರೆ ಯಾರ ಹತ್ರನಾದರೂ ಮುಂದೆ ಮಾತಾಡೋಕ್ಕೂ ಭಯ ಆಗ್ಬೋದು ಅವ್ರಿಗೆ, ಯಾರು ನನ್ನ ಜಡ್ಜ್ ಮಾಡಿಬಿಡ್ತಾರೇನೋ ಅಥವಾ ಏನಾದರೂ ಅಂದ್ಬಿಡ್ತಾರೇನೋ, ನಾನು ಕೆಮ್ಮಿದ್ರೆ ಅವ್ರು ಆ ಥರ ಅದನ್ನು ಯಾವ ಥರ ರಿಯಾಕ್ಟ್ ಮಾಡ್ತಾರೇನೋ ಅಂತ ಯೋಚನೆ ಮಾಡೋದಕ್ಕೂ ಆಗಲ್ಲ ಅವ್ರ ಕೈಲಿ. ಸೊ ಅದು ಕೂಡ ಒಂದು ಫೋಬಿಯಾ ಅಂತೆ. ಸೊ ಹೀಗೆ ಸುಮಾರು ಫೋಬಿಯಾಗಳಿದೆ. ಆ್ಯಂಡ್ ನಮ್ಮ ಇಂಡಿಯಾಲಿ ಕೆಲವು ಕಾಮನ್ ಫೋಬಿಯಾ. ಕೆಲವರಿಗೆ ಪ್ರಾಣಿ ಪಕ್ಷಿಗಳಂದರೆ ಭಯ, ಕೆಲವೊಂದು ಪ್ರಾಣಿಗಳಂದ್ರೇ, ಈಗ ನಾಯಿ ಅಂದರೆ ಭಯ ಇರ್ಬೋದು, ಹಸು ಅಂದರೆ ಭಯ ಇರ್ಬೋದು. ಇನ್ನು ಕೆಲವರಿಗೆ ಪಕ್ಷಿಗಳು ಅಂದರೆ ಇವಾಗ ಪಾರಿವಾಳ ಅಂದರೆ, ಅಥವಾ ಹದ್ದು ಅಥವಾ ಕಾಗೆ, ಈ ಥರ ಸ್ಪೆಸಿಫಿಕ್ ಬರ್ಡಿಂದನೂ ಫೋಬಿಯಾ
ಫೋಬಿಯಾ ಇರ್ಬೋದು. ಇನ್ನೂ ವಿಚಿತ್ರ ಅಂದರೆ ಕೆಲವ್ರಿಗೆ ದುಡ್ಡಂದರೆ ಭಯ ಅಂತೆ, ಇನ್ನು ಕೆಲವ್ರಿಗೆ ಸರ್ಕಸಲ್ಲಿರೋ ಜೋಕರ್ ಇರುತ್ತಲ್ಲ ಅವ್ರನ್ನ ನೋಡಿದ್ರೆ ಭಯ ಅಂತೆ. ನೋಡಿ ಸಂಗೀತ ಅವರು ಈ 13 ವರ್ಷದ ಒಂದು ಕ್ಲೈಂಟ್ ಅವ್ರಿಗೆ ಹೇಳಿರೋವಂಥ, ಅವ್ರು ಟ್ರೀಟ್ ಮಾಡಿರೋವಂಥ ಒಬ್ಬರು ಕ್ಲೈಂಟ್ದು ಈ ಇಂಟ್ರೆಸ್ಟಿಂಗ್ ಫೋಬಿಯಾ ಬಗ್ಗೆ ಕೇಳಿ. ನಾನು ಒಂದು ಕ್ಲೈಂಟ್ ಜೊತೆ ವರ್ಕ್ ಮಾಡಿದ್ದೆ. ಅವ್ರಿಗೆ ಕ್ಲೌನ್ಸ್ ಕಂಡ್ರೆ ತುಂಬ ಭಯ ಇತ್ತು. ಹಾಂ, ಸೊ ಶೀ ವಾಸ್ ಅರೌಂಡ್ 12-13 ನಾನು ಅವ್ರ ಜೊತೆ ಕೆಲಸ ಮಾಡಿದಾಗ. ಅವ್ರಿಗೆ ಆ ಭಯ ಇರೋದ್ರಿಂದ ಅವರಿಗೆ ಮನೆಯಲ್ಲಿ ಎಲ್ಲೂ ಡಾರ್ಕ್ ಇರೋ ಜಾಗಕ್ಕೆ ಹೋಗೋಕ್ಕೆ ತುಂಬ ಭಯ ಆಗೋದು. ಈ ಕಾರಣದಿಂದ ಅವರು ರಾತ್ರಿ ಕೂಡ ಲೈಟ್ ಆನ್ ಮಾಡಿ ಮಲಗೋರು. ಅದರಿಂದ ಅವ್ರಿಗೆ ನಿದ್ದೆ ಡಿಸ್ಟರ್ಬ್ ಆಗ್ತಿತ್ತು, ನಿದ್ದೆ ಕರೆಕ್ಟಾಗಿ ಬರ್ತಿರ್ಲಿಲ್ಲ, ಬೆಳಗ್ಗೆ ತುಂಬ ಫ್ರೆಶ್ ಅನ್ನಿಸ್ತಿರ್ಲಿಲ್ಲ. ಹಲವಾರು ಟೈಮಲ್ಲಿ ಮನಸ್ಸಲ್ಲಿ ಅದೇ ಯೋಚನೆ ಬರೋದು. ಪೇರೆಂಟ್ಸ್ ಪಕ್ಕನೇ ಮಲ್ಕೋಬೇಕು ಅಂತ ತುಂಬ ಹಂಗಾಗೋದು. ಸೊ ಆ್ಯಂಡ್ ಅದು ಮಾತ್ರ ಅಲ್ಲ, ಅವ್ರಿಗೆ ನಿದ್ದೆ ಎಫೆಕ್ಟ್ ಆಗಿದ್ದರಿಂದ ಅಕಾಡೆಮಿಕ್ಸ್ ಎಫೆಕ್ಟ್ ಆಯಿತು. ಸೊ ಈ ಥರ ಹಲವಾರು ವಿಷಯಗಳು, ಅವರ ರಿಲೇಷನ್ಶಿಪ್ಸ್ ಆಗಿರಬಹುದು ಅಥವಾ ಅವ್ರ ಓನ್ ಡೈಲಿ ಆ್ಯಕ್ಟಿವಿಟೀಸ್ ಆಗಿರಬಹುದು, ಸೆಲ್ಫ್ ಕೇರ್, ಬೇರೆಯವ್ರ ಜೊತೆ ಇಂಟರ್ಯಾಕ್ಷನ್ಸ್, ಅಕಾಡೆಮಿಕ್ಸ್, ಕೆಲಸ, ಇದೆಲ್ಲ ವಿಷಯಗಳನ್ನಲ್ಲೂ ಅದು ಎಫೆಕ್ಟ್ ಆಗೋಕ್ಕೆ ಶುರುವಾಗಿ ಅವ್ರಿಗೇನೆ ಒಳಗಡೆ ತುಂಬ ಡಿಸ್ಟ್ರೆಸ್ ಆಗ್ತಿದೆ, ತುಂಬ ಸಫರಿಂಗ್ ಆಗ್ತಿದೆ ಅಂದಾಗ ಇಟ್ ಈಸ್ ಡೆಫಿನೆಟ್ಲಿ ಕ್ಲಿನಿಕಲ್ ಆ್ಯಂಡ್ ಇಟ್ ನೀಡ್ಸ್ ಹೆಲ್ಪ್. ಸೊ ಬಯೋಲಾಜಿಕಲಿ ನಮ್ಮ ಬ್ರೈನಲ್ಲಿ ಫೋಬಿಯಾ ಬಂದಾಗ ಏನಾಗುತ್ತೆ? ಬೇಸಿಕ್ಲಿ ಏನಂದರೆ ನಮ್ಮ ಬ್ರೈನಲ್ಲಿ, ನಮ್ಮ ಮೆದುಳಿನಲ್ಲಿ ಒಂದು ಅಮಿಗ್ದುಲ್ಲಾ ಅಂತ ಒಂದು ಜಾಗ ಇರುತ್ತೆ. ಸೊ ನಮ್ಮ ಯಾವುದೇ ಥರದ ಎಮೋಷನ್ಸ್, ಲೈಕ್ ಕೋಪ ಇರ್ಬೋದು, ದುಃಖ ಇರ್ಬೋದು, ಸುಖ ಇರ್ಬೋದು, ಭಯ ಇರ್ಬೋದು, ಆ ಥರ ಏನಾದರೂ ಒಂದು ಎಮೋಷನ್ ಇದ್ದರೆ ಅದು ಅಮಿಗ್ದುಲ್ಲಾಲಿ ಅಲ್ಲಿಂದ ಶುರುವಾಗುತ್ತೆ. ದಟ್ ಈಸ್ ದ ಪ್ಲೇಸ್ ವೇರ್ ಇಟ್ ವಿಲ್ ಸ್ಟಾರ್ಟ್. ಸೊ ಅದೇ ಥರ ನಮ್ಮ ಜೀವನದ ಆಗು ಹೋಗುಗಳನ್ನು ಸ್ಟೋರ್ ಮಾಡೋಕ್ಕೆ ಹಿಪೋಕ್ಯಾಂಪಸ್ ಅಂತ ಒಂದು ಜಾಗ ಇರುತ್ತೆ. ಸೊ ನಾವು ಏನೇ ಎಕ್ಸ್ಪೀರಿಯನ್ಸ್ ಮಾಡಿದ್ರು ಇಟ್ ವಿಲ್ ಗೋ ಆ್ಯಂಡ್ ಗೆಟ್ ಸ್ಟೋರ್ಡ್ ದೇರ್. ಸೊ ಈ ಅಮಿಗ್ದುಲ್ಲಾ ಆ್ಯಂಡ್ ಹಿಪೋಕ್ಯಾಂಪಸ್ ಆರ್ ಲೈಕ್ ಬೆಸ್ಟ್ ಫ್ರೆಂಡ್ಸ್. ಸೊ ನಮ್ಮ ಯಾವುದೋ ಒಂದು ಭಯ ಅಥವಾ ನಮ್ದು ಯಾವುದೋ ಒಂದು ಇನ್ಸಿಡೆಂಟ್ ಆದಾಗ ಅದಕ್ಕೆ ನಮ್ಮ ಬ್ರೈನ್ ಏನು ರಿಯಾಕ್ಷನ್ ಕೊಟ್ಟಿರುತ್ತೆ ನಮ್ಮ ದೇಹಕ್ಕೆ, ಅದು ಅಮಿಗ್ದುಲ್ಲಾ ನೆನಪು ಮಾಡುತ್ತೆ. ಸೊ ಈ ಥರ ಎಲ್ಲ ರಿಯಾಕ್ಷನ್ಸು ಸ್ಟಿಚ್ ಆಗಿ ಬಂದಾಗ ಒಂದು ಫೋಬಿಯಾ ಥರ ಆಗಿ ನಮ್ಮ ಮನಸ್ಸಲ್ಲಿ ಅದು ಕೂತ್ಕೊಂಡಾಗ ಬಾಡಿ ಮತ್ತು ಬ್ರೈನ್ ಒಂಥರ ಲಾಜಿಕಲಿ ಏನೂ ಥಿಂಕ್ ಮಾಡಲ್ಲ. ಅದು ನಮಗೆ ಗೊತ್ತಿರುತ್ತೆ ಅದು ಭಯ, ಅದು ಕೇವಲ ಭಯ, ಅದರಿಂದ ನಾನೇನು ಸತ್ತೋಗ್ಬಿಡಲ್ಲ ಅಥವಾ ಇನ್ನೊಂದೇನೋ ಆಗಿಬಿಡುತ್ತೆ. ಬಟ್ ಆ ಫೋಬಿಯಾ, ಆ ಫಿಯರ್ ಇದೆಯಲ್ಲ, ಅದು ಸಿಕ್ಕಾಪಟ್ಟೆ ರಿಯಲ್ ಆಗಿರುತ್ತೆ. ಅದು ಡ್ರಾಮಾ ಅಲ್ಲ. ಕೆಲವ್ರಿಗೆ ನೋಡೋರ್ಗೆ ಅನ್ನಿಸ್ಬೋದು, ನಗ್ಬೋದು ಎಷ್ಟೋ ಜನ, ಏನಕ್ಕೆ ಹಿಂಗಾಡ್ತಿದ್ದಲ್ಲಿ ಇವಳು ಅಂತ. ಬಟ್ ದಟ್ ಫಿಯರ್ ಫಾರ್ ದ ಪರ್ಸನ್ ಹೂ ಇಸ್ ಎಕ್ಸ್ಪೀರಿಯನ್ಸಿಂಗ್ ಇಟ್ ಈಸ್ ವೆರಿ ವೆರಿ ರಿಯಲ್. ನೋಡಿ ಈ ಮ್ಯೂಸಿಷಿಯನ್ ಕತೆ ಕೇಳಿ. ಸೊ ಒಬ್ಬರು ಐ ರಿಮೆಂಬರ್, ಅವ್ರಿಗೆ ಫೋಬಿಯಾ ಆಫ್ ಬೀಯಿಂಗ್ ಇನ್ ಸ್ಪೇಸಸ್ ವೇರ್ ಎಸ್ಕೇಪ್ ಇಸ್ ಡಿಫಿಕಲ್ಟ್. ಏನಾದ್ರು ಒಂದು ವೇಳೆ ಪ್ಯಾನಿಕ್ ಅಟ್ಯಾಕ್ ಬಂದ್ಬಿಟ್ಟು ಅದಕ್ಕೆ ಅಗೋರಾಫೋಬಿಯಾ ಅಂತೀವಿ. ಸೊ ತುಂಬ ಕ್ರೌಡ್ ಇರೋ ಜಾಗದಲ್ಲಿ ಅಥವಾ ತುಂಬ ಕ್ಲೋಸ್ ಸ್ಪೇಸಸಲ್ಲಿ ವೇರ್ ದೇ ಆರ್ ಸ್ಕೇರ್ಡ್, ನನಗೆ ಪ್ಯಾನಿಕ್ ಅಟ್ಯಾಕ್ ಬಂದ್ಬಿಟ್ಟು ನಾನು ಇಲ್ಲೇ ಇದ್ಬಿಡ್ಬೇಕಾಗಿ ಬಂದರೆ ಇಲ್ಲಿಂದ ಆಚೆ ಹೋಗೋಕ್ಕಾಗದೆ ಇದ್ದರೆ ಆವಾಗ ತುಂಬ ಆತಂಕ ಆಗೋದು. ಸೊ ಅದರ ಜೊತೆ ಅವ್ರಿಗೆ ಪ್ಯಾನಿಕ್ ಅಟ್ಯಾಕ್ಸ್ ಕೂಡ ತುಂಬ ಬರೋದು. ಪ್ಯಾನಿಕ್ ಬಂದಾಗ ಅವ್ರಿಗೆ ಎಕ್ಸೆಸಿವ್ ಸ್ವೆಟ್ಟಿಂಗ್, ತುಂಬ ಮುಖ ಎಲ್ಲ ಫ್ಲಶ್ ಆಗೋದು. ಹಿ ವಾಸ್ ಆ್ಯಕ್ಚುಲಿ ಅ ಮ್ಯೂಸಿಷಿಯನ್. ಸೊ ಅವರು ಮಕ್ಕಳಿಗೆ ಮ್ಯೂಸಿಕ್ ಪಾಠ ಕೂಡ ಹೇಳ್ಕೊಡೋರು. ಅದರ ಮಧ್ಯದಲ್ಲಿ ಈ ಥರ ಆದಾಗ ಅದನ್ನ ಬಿಟ್ಟು ಹೆಂಗೆ ಹೋಗೋದು, ಎಲ್ಲರೂ ನೋಡ್ತಾ ಇದ್ದಾರೆ, ನನ್ನ ಮುಖದಲ್ಲಿ ಇರೋದು ಹಾಗೆಲ್ಲ ಗೊತ್ತಾಗ್ತಿದೆ. ಸೊ ಆ ಥರ ಅವ್ರಿಗೆ ಸೋಷಿಯಲ್ ಆ್ಯಂಗ್ಸೈಟಿ ಸಚ್ ಇರಲಿಲ್ಲ. ಆದರೆ ಆ ಟೈಮಲ್ಲಿ ಪ್ಯಾನಿಕ್ ಬಂದಾಗ ಅವ್ರ ಮುಂದೆ ಪ್ಯಾನಿಕ್ ಬಂದುಬಿಟ್ರೆ ಅನ್ನೋದು. ಸೊ ಹಾಗಾಗಿ ಅವ್ರ ಕ್ಲಾಸಸ್ನೆಲ್ಲ ಆನ್ಲೈನ್ ಮಾಡೋರು, ತುಂಬ ಅವಾಯ್ಡ್ ಮಾಡೋರು. ಮನೆಯಿಂದ ಆಚೆ ಹೋದಾಗ ಅವ್ರ ಮನೆ ಹತ್ರ ಈ ಕಲ್ಲು ಹಾಕಿರ್ತಾರಲ್ಲ ರೋಡ್ ಮೇಲೆ, ಅರ್ಧ ಕನ್ಸ್ಟ್ರಕ್ಟ್ ಏನೋ ಮಾಡಿ, ಆ ಥರ ಕಲ್ಲು ಹಿಂಗೆ ಹೋಗೋವಾಗ ಹಿಂಗೆ ಅಲ್ಲಾಡಿದಾಗ ಆ ಸೆನ್ಸೇಷನಿಂದ ಪ್ಯಾನಿಕ್ ಅಟ್ಯಾಕ್ ಬಂತು. ಸೊ ಅವರು ಎಲ್ಲರ ಮುಂದೂ ಹಾಗೆ ಬರುತ್ತೆ ಅಂದ್ಬಿಟ್ಟು ವಾಪಸ್ ಮನೆಗೆ ಹೋಗೋದು, ಆದಷ್ಟು ಆಚೆ ಹೋಗದೆ ಇರೋದು. ಈ ಥರ ಆಗೋಗಿ ಅವರು ಬರೀ ಸೆಷನ್ಸ್ಗೆ ಮಾತ್ರ ಆಚೆ ಬಂದು ಒಳಗೆ ಹೋಗಿ ಮಾಡೋ ಅಷ್ಟರ ಮಟ್ಟಿಗೆ ಆತಂಕ ಆಗೋದು. ಸೊ ಅವ್ರಿಗೆ ಪ್ಯಾನಿಕ್ ಅಟ್ಯಾಕ್ ಕೂಡ ಅಷ್ಟೇ ಆಗೋದು. ಹೀಗೆ ಸೆಲೆಬ್ರಿಟೀಸಿಂದ ಹಿಡಿದು ನಮ್ಮ ತಂದೆ ತಾಯಿ ಅಥವಾ ನಿಮ್ಮ ರಿಲೇಟಿವ್ಸ್, ನಿಮ್ಮ ಮಕ್ಕಳು ಅಥವಾ ನಿಮ್ಮ ಫ್ರೆಂಡ್ಸ್, ತುಂಬ ಕಾನ್ಫಿಡೆಂಟಾಗಿ ಕಾಣೋ ಅಂಥ ನಿಮ್ಮ ಬಾಸ್, ಎಲ್ರಿಗೂ ಏನಾದರೂ ಒಂದು ಫೋಬಿಯಾ ಇದ್ದೂ ಇರ್ಬೋದು. ಕೆಲವ್ರಿಗೆ ನಾರ್ಮಲ್ ಫಿಯರ್ ಇರ್ಬೋದು, ಅದನ್ನು ಕೆಲವರು ಏನಿಲ್ಲ ಬಿಡು, ಈಗ ಎಲ್ಲರಿಗೂ ಆಗಬೇಕಲ್ಲ. ಈಗ ನನಗೂ ಹೈಟ್ ಅಂದರೆ ಭಯ ಆಗಬೇಕು, ಇನ್ನೊಬ್ರಿಗೂ ಹೈಟ್ ಅಂದರೆ ಭಯ ಆಗಬೇಕು, ಯಾಕಾಗಲ್ಲ? ಮೇ ಬಿ ಅದನ್ನು ನಾವು ಎಕ್ಸ್ಪೀರಿಯೆನ್ಸ್ ಮಾಡಿರೋವಂಥ ರೀತಿ ಡಿಫ್ರೆಂಟ್ ಆಗಿರುತ್ತೆ. ಇಷ್ಟೇ ತಾನೇ ಹೈಟ್ ತಾನೇ, ಓಕೆ ಫೈನ್, ನಾನು ಇವಾಗ ಇಲ್ಲಿಂದ ಜಂಪ್ ಮಾಡ್ತೀನಿ ಅಥವಾ ಏನೂ ಆಗಲ್ಲ ಬಿಡು ಅಂತ ಒಬ್ಬರು
ಒಬ್ಬರು ಥಿಂಕ್ ಮಾಡಿದ್ರೆ ಇನ್ನೊಬ್ಬರು ಅಯ್ಯೋ ನಾನು ಜಂಪ್ ಮಾಡಿದ್ರೆ ನಂಗೆ ಏನಾರು ಆಗಿಬಿಟ್ರೆ, ಅಥವಾ ಯಾವಾಗೋ ಮಗು ಆಗಿದ್ದಾಗ ಅವರು ಬಿದ್ದೋಗಿ ಆ ಹೈಟಲ್ಲಿ ಮಕ್ಳಿಗೆ ನಾವು ಯೂಶ್ವಲಿ ಹೇಳ್ತಿರ್ತೀವಿ ಪೇರೆಂಟ್ಸ್ ಮಕ್ಕಳಿಗೆ ಹುಷಾರು ಬಿದ್ದೋಗ್ತೀಯ ಅಂತ. ಸೊ ಆವಾಗಿಂದನೇ ಅದು ಒಂಥರ ಆ ಭಯ ಕುತ್ಕೊಂಡ್ಬಿಡುತ್ತಂತೆ ತಲೆಯಲ್ಲಿ. ಸೊ ಆ ಥರದ ಒಂದು ಎಕ್ಸ್ಪೀರಿಯೆನ್ಸ್ನ ನಾವು ಸ್ಟಿಚ್ ಮಾಡಿಕೊಂಡಾಗ, ಎಲ್ಲರೂ ಮಾಡ್ಕೋತಾರೆ ಅಂತಲ್ಲ, ಆ ಥರ ಕೆಲವರು ಮಾಡಿಕೊಂಡಾಗ ಅದು ಫೋಬಿಯಾಸ್ ಆಗಿ ಕನ್ವರ್ಟ್ ಆಗುತ್ತೆ. ಸೊ ಫೋಬಿಯಾ ಯಾಕೆ ಬರುತ್ತೆ? ನೀವು ಹೇಳ್ದಂಗೆ ಟ್ರಿಗರ್ ಮಾಡೋದು ಒಂದು ಇನ್ಸಿಡೆಂಟ್ ಆಗಿದ್ರೂ ಇದು ಮಲ್ಟಿಪಲ್ ಫ್ಯಾಕ್ಟರ್ಸ್ ಇನ್ವಾಲ್ವ್ ಆಗಿರೋ ಥರ ಎನಿ ಮೆಂಟಲ್ ಹೆಲ್ತ್ ಕಂಡೀಷನ್ ಮಲ್ಟಿಪಲ್ ಫ್ಯಾಕ್ಟರ್ಸ್ ಇನ್ವಾಲ್ವ್ ಆಗಿರುತ್ತೆ. ಉದಾಹರಣೆಗೆ ಕೆಲವರು ಅವರ ಟೆಂಪರ್ಮೆಂಟಲಿ ಅವರ ಸ್ವಭಾವನೇ ಸ್ವಲ್ಪ ಈಸಿಯಾಗೆ ಆತಂಕ ಪಡೋ ಥರ ಇರಬಹುದು. ಅವ್ರಿಗೆ ಈ ಥರ ಫೋಬಿಯಾಸ್ ಇನ್ನೂ ಈಸಿಯಾಗೆ ಬರೋ ಚಾನ್ಸಸ್ ಇದೆ. ಇನ್ನು ಕೆಲವ್ರದ್ದು ಅವರ ಸ್ವಭಾವ ಹೆಂಗಿರಬಹುದಂದರೆ ಬಿಹೇವಿಯರಲ್ಲಿ ಇವಾಗ ಏನೋ ಒಂದು ಹೊಸದು ಬಂತು, ಏನೋ ಹೊಸ ಜಾಗ ಅಥವಾ ಹೊಸ ಪರ್ಸನ್ ಅಥವಾ ಹೊಸ ಕೆಲಸ, ಎನಿಥಿಂಗ್ ನ್ಯೂ ತುಂಬ ಕಷ್ಟ ಆಗಬಹುದು. ಇನ್ ಜನರಲ್ ಎಲ್ರಿಗೂ ಕಷ್ಟ, ಬಟ್ ದೆನ್ ಅದನ್ನು ಮೋರ್ ಟೆಂಡೆನ್ಸಿ ಟು ಅವಾಯ್ಡ್, ಅದನ್ನ ಮೋರ್ ಟೆಂಡೆನ್ಸಿ ಟು ನಂಗೆ ತುಂಬ ಕಷ್ಟ ಆಗ್ತಿದೆ, ಡಿಸ್ಕಂಫರ್ಟ್ ನನಗೆ ತಡೆಯೋಕ್ಕಾಗ್ತಿಲ್ಲ. ಇನ್ ಜನರಲ್ ಆ ಥರ ಸ್ವಭಾವ ಇರೋರಿಗೆ ಈಸಿಯರ್ ಫಾರ್ ಫೋಬಿಯಾಸ್ ಟು ಬಿ. ಆ್ಯಂಡ್ ಫೋಬಿಯಾಸ್ ಆರ್ ಜನರಲಿ ಲರ್ನ್ಡ್. ನಿಮ್ಗೆ ಗೊತ್ತಾ, ಅಮೇರಿಕಾದಲ್ಲಿ ಫೋಬಿಯಾಸ್ ಹೆಚ್ಚಂತೆ. ಏನೇನೋ ವಿಚಿತ್ರವಾದ ಹೆಸರುಗಳಿರೋ ಫೋಬಿಯಾಗಳಿದೆ, ಅದನ್ನೆಲ್ಲ ನಾನೊಂದು ಲಿಸ್ಟ್ ಹಾಕಿದ್ದೀನಿ, ಇದರಲ್ಲಿ ನೋಡಿ. ಆದರೆ ದಟ್ ಡಸಂಟ್ ಮೀನ್ ಇಂಡಿಯಾದಲ್ಲಿರೋರಿಗೆ ಫೋಬಿಯಾಸ್ ಇಲ್ಲ ಅಂತಲ್ಲ. ನಮ್ಮಲ್ಲಿ ನಾರ್ಮಲೈಸ್ ಮಾಡೋದು ಹೆಚ್ಚು. ನಾವು ಫಸ್ಟ್ ಆಫ್ ಆಲ್ ಇದನ್ನು ಒಂದು ಫೋಬಿಯಾ, ಇದಕ್ಕೆ ಒಂದು ಟ್ರೀಟ್ಮೆಂಟ್ ಬೇಕು, ಇದನ್ನು ನಾನು ದೊಡ್ಡ ವಿಷಯ ಮಾಡಿ ಡಾಕ್ಟರ್ ಹತ್ರ ಹೋಗಬೇಕು ಅಂತ ಯೋಚನೆನೇ ನಾವು ಮಾಡೋದಿಲ್ಲ. ಬಿಡು, ಇದನ್ನು ಹೇಳಿಬಿಟ್ರೆ ಎಲ್ಲಿ ನನ್ನ ಹುಚ್ಚಿ ಅಂದ್ಕೊಂಡ್ಬಿಡ್ತಾರೇನೋ, ಯಪ್ಪ ಇಷ್ಟಕ್ಕೆ ಇಷ್ಟೊಂದು ದೊಡ್ಡ ಸೀನ್ ಮಾಡ್ತಿದ್ದಾಳ ಅವಳು ಅಂದ್ಬಿಡ್ತಾರೇನೋ ಅಂತ ಭಯ ಪಟ್ಕೊಂಡು ನಾವು ಮಾತೇ ಆಡೋದಿಲ್ಲ. ಹಾಗಾಗಿ ನಮ್ಮಲ್ಲಿ ಡೇಟಾ ಕೂಡ ಕಡಿಮೆ ಇದೆ. ಅಥವಾ ಒಂದು ಸೈಕಾಲಜಿಸ್ಟ್, ಮಾನಸಿಕ ತಜ್ಞರ ಹತ್ರ ಹೋದೆ ಅಂದ ಕೂಡಲೇ ಅದಕ್ಕೆ ಒಂದು ನಿಂಗೆ ಹುಚ್ಚಿದೆ. And so first of all, anxiety is different from what others are referring to as ಹುಚ್ಚು. Even if it's ಆ ಥರದ್ದೇನೋ ತೀವ್ರವಾಗಿರೋ ಮಾನಸಿಕ ತೊಂದರೆ ಇದ್ದರೆ, ಸೊ ವಾಟ್, ಐ ಮೀನ್ ಇಟ್ಸ್ ನಾಟ್ ಯರ್ ಫೇಲಿಯರ್ ಅಥವಾ ಫಾಲ್ಟ್ ಅಲ್ವಾ. ಬಟ್ ಇನ್ ಜನರಲ್ ಆ ಥರ ಬಿಲೀಫ್ಸ್ ಖಂಡಿತ ಇದೆ. ಸೊ ಹಲವಾರು ಜನ ಇದರ್ ಹೆಲ್ಪ್ ಸೀಕ್ ಮಾಡಲ್ಲ, ಆರ್ ಹೆಲ್ಪ್ ಸೀಕ್ ಮಾಡಿದ್ರು ಅದನ್ನು ಎಷ್ಟರ ಮಟ್ಟಿಗೆ ದೇ ಹ್ಯಾವ್ ಟು ಕೀಪ್ ಇಟ್ ಅಂಡರ್ ದ ರ್ಯಾಪ್ಸ್. ಅಂದರೆ ನಂಗೆ ನೆನಪಿದೆ ಒಂದ್ಸಲಿ ದಿಸ್ ಅದರ್ ಕ್ಲೈಂಟ್ ಹೂ ವಾಸ್ ವರ್ಕಿಂಗ್ ವಿತ್, ಅವ್ರ ಮೆಡಿಸಿನ್ಸ್ ಕೂಡ ಅವರು ಊರಿಗೆ ತೊಗೊಂಡು ಹೋಗೋಕ್ಕೆ ಹಿ ವಾಸ್ ವೆರಿ ಹೆಸಿಟೆಂಟ್. ಬಿಕಾಸ್ ಆ ಮೆಡಿಸಿನ್ ನೋಡ್ಬಿಟ್ಟು ಅದು ಏನು ಅಂತ ಕೇಳಿದ್ರೆ, ನಾನು ಮೆಡಿಸಿನ್ ತೊಗೊಳ್ತಿರೋದನ್ನ ಐ ಹ್ಯಾವ್ ಜನರಲಿ ನೆವರ್ ಟೇಕನ್ ಎನಿ ಈ ಥರ ಮೆಡಿಸಿನ್, ಐ ಹ್ಯಾವ್ ಜನರಲಿ ನೆವರ್ ಹ್ಯಾಡ್ ಫಿಸಿಕಲ್ ಹೆಲ್ತ್ ಇಶ್ಯೂಸ್. ಹಾಗಾದರೆ ಇದಕ್ಕೆ ಸೊಲ್ಯೂಷನ್ನೇ ಇಲ್ವಾ? ಸಂಗೀತ ಅವ್ರು ಹೇಳ್ತಾರೆ ಖಂಡಿತ ಹೋಪ್ ಇದೆ, ಖಂಡಿತ ಸೊಲ್ಯೂಷನ್ ಇದೆ. ಆದರೆ ಫಸ್ಟ್ ಸ್ಟೆಪ್ ಇಸ್ ಟು ಐಡೆಂಟಿಫೈ. ಒಂದು ಸಲ ಇದು ನಮ್ಮ ನಾರ್ಮಲ್ ಆಗಿರೋ ಭಯಕ್ಕೂ ಮತ್ತು ಒಂದು ಫೋಬಿಯಾ ಥರದ ಭಯಕ್ಕೂ ಒಂದು ಡಿಫ್ರೆನ್ಸ್ ಇದೆ ಅಂತ ನಾವು ಐಡೆಂಟಿಫೈ ಮಾಡಿದಾಗ ಫಸ್ಟ್ ಅದನ್ನು ಸುತ್ತಮುತ್ತಲಿನವ್ರಿಗೆ ಎಕ್ಸ್ಪ್ಲೇನ್ ಮಾಡಿ ಮನೋವೈದ್ಯರನ್ನು ಕಾಣಬೇಕಾಗತ್ತೆ. ನಮ್ಮ ದಿನನಿತ್ಯದ ಜೀವನದ ಆ್ಯಕ್ಟಿವಿಟೀಸ್ನನ್ನೇ ಅದು ಟ್ರಬಲ್ ಮಾಡ್ತಿದೆ ಅಂದಾಗ ನಾವು ಡೆಫಿನೆಟ್ಲಿ ಡಾಕ್ಟರ್ನ ಮೀಟ್ ಮಾಡಿ ಅದ್ರ ಬಗ್ಗೆ ಎಕ್ಸ್ಪ್ಲೇನ್ ಮಾಡಿದ್ರೆ ಅವರು ವೇರಿಯಸ್ ಕೈಂಡ್ ಆಫ್ ಥೆರಪೀಸ್, ವೇರಿಯಸ್ ಕೈಂಡ್ ಆಫ್ ಎಕ್ಸ್ಪೋಜರ್, ನಾವೇನು ಮಾಡ್ತೀವಿ ನಾರ್ಮಲಿ ಈ ಥರ ಭಯ ಆದಾಗ ಎಷ್ಟೋ ಜನ ನೋಡ್ತಿರ್ತೀರ, ಎಷ್ಟೋ ಕಾಲು ಮಂಡಿ ನೋವಿರುತ್ತೆ ಸೀನಿಯರ್ಸ್ಗೆ, ನಾವು ಸೀನಿಯರ್ ಸಿಟಿಸನ್ಸ್ಗೆ ಲಿಫ್ಟಲ್ಲಿ ಹೋಗಿ ಅಂದರೆ ಎಲ್ಲೋ ಸಿಕ್ಕಾಕೊಂಡ್ಬಿಡ್ತೀನೇನೋ ಅನ್ನೋ ಒಂದು ಭಯಕ್ಕೆ ಅವ್ರು ಹೋಗೋದೇ ಇಲ್ಲ, ಮೆಟ್ಲು ಹತ್ಕೊಂಡೇ ಹೋಗ್ತಿರ್ತಾರೆ. ಅದನ್ನು ಗ್ರೇಡೆಡ್ ಎಕ್ಸ್ಪೋಜರ್ ಆಗಿ, ಅಂದರೆ ನಾವು ನಮ್ಮ ಬ್ರೈನ್ನ ರೀಟ್ರೈನ್ ಮಾಡಬೇಕಂತೆ. ಸೊ ಆ ರೀಟ್ರೈನ್ ಮಾಡೋಕ್ಕೆ ಹೇಗೆ ಸಾಧ್ಯ, ಆಸ್ಪದ ಏನು ಅಂದರೆ ವಿ ಹ್ಯಾವ್ ಟು, ಯಾರೋ ನಮ್ಗೆ ಹೇಳಿದ್ರೆ ಏನಾಗಲ್ಲ ಬಿಡು ಅಂತ ಹೇಳಿದ್ರೆ ಅದು ಆಗಲ್ಲ. ಯು ಹ್ಯಾವ್ ಟು ಎಕ್ಸ್ಪೀರಿಯನ್ಸ್ ಇಟ್ ಇನ್ ಅ ಗ್ರೇಡೆಡ್ ಫೇಸ್. ಒಂದೇ ಸಲಕ್ಕೆ ನೀನು ಟ್ರಾಫಿಕಲ್ಲಿ ಬಿಟ್ಬಿಟ್ಟು ಆಚೆನೇ ಬರೋಕ್ಕಾಗಲ್ಲ, ಎಲ್ಲ ಲಾಕ್ ಮಾಡಿಬಿಟ್ಟು ಎಕ್ಸ್ಪೀರಿಯನ್ಸ್ ಮಾಡು ಅಂತ ಹಂಗೆ ಬಿಡೋದಲ್ಲ. ಸೊ ಗ್ರೇಡೆಡ್ ಎಕ್ಸ್ಪೋಜರ್ ಕೊಡಬೇಕಂತೆ. ಸೊ ಹೀಗೆ ಡಿಫ್ರೆಂಟ್ ಥೆರಪೀಸ್ ಇದೆ ನೋಡಿ. ಈ ಬಿಸ್ನೆಸ್ ಮ್ಯಾನ್ ಕಥೆ ಕೇಳಿ. ಸೊ ಅವ್ರಿಗೆ ಹಿ ವಾಸ್ ಅ ಬಿಸ್ನೆಸ್ ಪರ್ಸನ್. And his job required that he has meetings with people. He was very scared of talking, especially with familiar people. ಯಾಕೆ ಅಂದರೆ ಅವ್ರಿಗೆ ಇವರು ಜಡ್ಜ್ ಮಾಡ್ತಾರೆ, ಇವ್ರಿಗೆ ಗೊತ್ತು ನಾನು, ಆಮೇಲಿಂದ ನನ್ನ ಬಗ್ಗೆ ಏನೋ ಅಂದ್ಕೊಂಡ್ರೆ, ನನ್ನ ಬಗ್ಗೆ ಹಲವಾರು ಜನಕ್ಕೆ ಹೇಳಿದ್ರೆ. ಅನ್ಫೆಮಿಲಿಯರ್ ಪೀಪಲ್ ಅಂದರೆ ಹಿ ವಾಸ್ ಸ್ಲೈಟ್ಲಿ ಬೆಟರ್, ಅಟ್ಲೀಸ್ಟ್ ಓಕೆ ಒಂದ್ಸಲಿ ಮೀಟ್ ಮಾಡಿ ಆಮೇಲೆ ಇನ್ನೇನು ಕಾಂಟ್ಯಾಕ್ಟ್ ಇಲ್ಲ, who cares ಅನ್ನೋ ಥರ, ರೈಟ್. ಸೊ it also went to the extent where it started affecting his business because
ಇಟ್ ವಾಸ್ ರಿಯಲಿ ಹಾರ್ಡ್ ಫಾರ್ ಹಿಮ್ ಟು ಹ್ಯಾವ್ ಮೀಟಿಂಗ್ಸ್. ಇಟ್ ವಾಸ್ ತುಂಬ ಕಷ್ಟ ಆಗೋದು ಟು ಕಾಲ್ ಆ್ಯಂಡ್ ಮೇಕ್ ಅಪಾಯಿಂಟ್ಮೆಂಟ್ಸ್. ಕಾಲ್ ಮಾಡಿದಾಗಲೂ ನನ್ನ ವಾಯ್ಸ್ ಹೆಂಗಿದೆ, ನಾನು ಫಂಬಲ್ ಮಾಡ್ತಿದ್ದೀನಾ, ಶೇಕಿ ಆಗಿದೆಯಾ, ಸೊ ಎಲ್ಲ ಈ ಥರ ಅವಾಯ್ಡೆನ್ಸ್ ಜಾಸ್ತಿಯಾಗಿ ಇಟ್ ಆಲ್ಸೋ ಸ್ಟಾರ್ಟೆಡ್ ಅಫೆಕ್ಟಿಂಗ್ ಹಿಸ್ ವರ್ಕ್. ಆ್ಯಂಡ್ ಸೈಮಲ್ಟೇನಿಯಸ್ಲಿ ದೇರ್ ವಾಸ್ ಆಲ್ಸೋ ದಿಸ್ ನನ್ನ ಕೈಲಿ ಏನು ಮಾಡೋಕ್ಕಾಗ್ತಿಲ್ವಲ್ಲ ಅಂತ ಹಿ ಆಲ್ಸೋ ಎಂಟರ್ಡ್ ಇನ್ ಟು ಡಿಪ್ರೆಷನ್. ಸೊ ಅದಾದಮೇಲೆ ಅಫ್ಕೋರ್ಸ್ ವಿತ್ ಥೆರಪಿ ಆ್ಯಂಡ್ ವಿತ್ ಅ ಲಾಟ್ ಆಫ್ ಮೆಡಿಸಿನ್ಸ್ ಅದೆಲ್ಲ things got slightly better, and he also started another business, and so there is definitely hope. ಒಂದು ಟ್ರಯಲ್ ರೂಮ್ನಲ್ಲಿ ಆದ ಒಂದು ಇನ್ಸಿಡೆಂಟ್ ನನ್ನ ಜೀವನದ ಹಲವಾರು ಆಪರ್ಚುನಿಟೀಸ್ಗಳನ್ನ ಕಿತ್ಕೊಂಡಿದೆ. ಆದರೆ ನಾನು ಅದ್ರ ಬಗ್ಗೆ ನಾನು ಮಾತಾಡದೇ ಇದ್ದಿದ್ರೆ ನನಗೆ ಅದಕ್ಕೆ ಸೊಲ್ಯೂಷನ್ ಸಿಗ್ತಾ ಇರಲಿಲ್ಲ. ಈಗ ಕಷ್ಟ ಆಗ್ತಿದೆ, ಆದರೆ ಐ ನೋ ವಾಟ್ ಟು ಡೂ ವಿತ್ ಇಟ್. ಸೊ ನಿಮಗೆ ಆ ಥರದ್ದೇನಾದರೂ ಒಂದು ಫೋಬಿಯಾಸ್ ಇದ್ದರೆ ಅದನ್ನು ಐಡೆಂಟಿಫೈ ಮಾಡಿ. ನಿಮ್ಮ ಸುತ್ತಮುತ್ತಲಿನವರು ಯಾರಾದರೂ ಬಂದು ನಿಮ್ಮ ಹತ್ರ ಹೇಳ್ಕೊಂಡಾಗ ಅದನ್ನು ಸೀರಿಯಸ್ ಆಗಿ ತೊಗೊಳ್ಳಿ, ನಗಬೇಡಿ. ಅವರಿಗೆ ಎಮೋಷ್ನಲಿ ಕನೆಕ್ಟ್ ಆಗಿ ಮಾತಾಡೋಕ್ಕೆ ಅವಕಾಶ ಮಾಡಿಕೊಡಿ, ಮನೋವೈದ್ಯರನ್ನು ಕಾಣಿ. ಸೊ ನನ್ನ ಈ ಖಾಸ್ ಬಾತಲ್ಲಿ ನಿಮ್ಮ ಫೋಬಿಯಾಗಳ ಬಗ್ಗೆ ಕಮೆಂಟ್ ಹಾಕಿ, ಅದರದ್ದು ರೆಸ್ಪಾನ್ಸ್, ರಿಯಾಕ್ಷನ್ ಮತ್ತು ಅದಕ್ಕೆ ಸೊಲ್ಯೂಷನ್ನ ಒಟ್ಟಿಗೆ ಕಂಡಿಡ್ಕೊಳ್ಳೋಣ. ನಿಮ್ಮ ಫೋಬಿಯಾ ಬಗ್ಗೆ ಖಂಡಿತ ಮಾತಾಡಿ. ಸೈನಿಂಗ್ ಆಫ್, ಚೇತನಾ ಬೆಳಗೆರೆ. ನನ್ನ ಇವತ್ತಿನ ಖಾಸ್ ಬಾತ್ ನಿಮಗಿಷ್ಟ ಆಗಿದ್ದರೆ ದಯವಿಟ್ಟು ಲೈಕ್ ಮಾಡಿ, ಕಮೆಂಟ್ ಮಾಡಿ ಮತ್ತು ನನ್ನ ಇನ್ನಷ್ಟು ಖಾಸ್ ಬಾತ್ಗಳಿಗೆ ಕಿವಿಯಾಗಲು ಸಬ್ಸ್ಕ್ರೈಬ್ ಮಾಡಿ. ಖಾಸ್ ಬಾತ್ ವಿತ್ ಚೇತನಾ ಬೆಳಗೆರೆ.